ಒಂದು ಮನೆಯಲ್ಲಿ ಈ ನಾವು ಪ್ರತಿದಿನವೂ ಈ ಪಾರಾಯಣಗಳನ್ನು ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಒಂದು ಮನೆಯಲ್ಲಿ ತಾತ ಮತ್ತು ಮೊಮ್ಮಗ ಇರ್ತಾರೆ. ಒಂದು ನದಿ ತೀರ ಅದು. ಅಲ್ಲಿ ತಾತ ಪ್ರತಿದಿನ ಗೀತೆ ಓದೋದು, ಪಾರಾಯಣಗಳನ್ನು ಮಾಡೋದು ಮಾಡ್ತಾ ಇರ್ತಾರೆ. ಮೊಮ್ಮಗ ನೋಡ್ತಾನೆ, ತಾತ ಏನು ಮಾಡ್ತಾರೆ ಪ್ರತಿದಿನ ಏನೋ ಒಂದು ಪುಸ್ತಕ ಹಿಡ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ. ಒಂದಿನ ಇವನು ಕೇಳೇ ಬಿಟ್ಟ ತಾತನ್ನ, ಹೌದಾ ತಾತ, ನಿನ್ನೆ ಪಾರಾಯಣ ಮಾಡಿದೆ, ಮೊನ್ನೆ ಮಾಡಿದೆ, ಹೋದ ವಾರ, ಹೋದ ತಿಂಗಳು, ನಿನಗೆ ಎಷ್ಟು ವಯಸ್ಸಾಗಿದೆ ಅದಕ್ಕಿಂತ ಜಾಸ್ತಿ ಆ ಪುಸ್ತಕಕ್ಕೆ ವಯಸ್ಸಾಗೋಯ್ತು, ಹಾಗಾಗಿ ಹೋಗಿದೆ ಪುಸ್ತಕ, ಇಷ್ಟೊಂದು ಮಾಡ್ತೀಯಲ್ಲ, ನಿನಗೇನು ಸಿಕ್ತು ಅಂತ. ಅವಾಗ ತಾತ ಏನು ಮಾಡ್ತಾರೆ, ಅಲ್ಲಿ ಒಂದು ಬುಟ್ಟಿ ಮಂಕ್ರಿ, ಅದರಲ್ಲಿ ಇದ್ಲು ಹಾಕಿರ್ತಾರೆ, ಮಸಿ ತುಂಡು. ಆ ಬುಟ್ಟಿನ ತಗೊಂಬರಕ್ಕೆ ಹೇಳ್ತಾನೆ. ಆ ಇದ್ಲನ್ನೆಲ್ಲ ಕೆಳಗಡೆ ಸುರಿಯಪ್ಪ, ಈ ಬುಟ್ಟಿನಲ್ಲಿ ಹೋಗಿ ನದಿಯಿಂದ ನೀರು ತಗೊಂಬಾ ಅಂತ ಹೇಳ್ತಾನೆ. ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ. ಆದರೆ ತಾತ ಹೇಳಿದ ತಕ್ಷಣ ಮೊಮ್ಮಗ ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ, ನಿನಗೆ ಉತ್ತರ ಬೇಕಾ ಬೇಡವಾ, ಹೋಗಿ ತಗೊಂಬ. ಹೋದ ಏನು ಬೈಕಂಡೆ ಹೋಗಿ ಆ ನದಿನಲ್ಲಿ ಈ ಬುಟ್ಟಿನದ್ದಿ ನೀರು ತಗೋಕ್ಕೆ ಪ್ರಯತ್ನ ಮಾಡ್ತಾನೆ. 1 ಸತಿ 2 ಸತಿ 10 ಸತಿ 100 ಸತಿ ಎಷ್ಟು ಸತಿ ಮಾಡಿದ್ರೂ ಬುಟ್ಟಿನಲ್ಲಿ ನೀರು ಬರೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ತಗೊಂಬಂದು ತಾತನ ಮುಂದೆ ಬಡಿತಾನೆ, ಇಲ್ಲ ತಾತ, ನಿಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಓದಿ, ಹಾಗಾಗಿ ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ ಅಂತ. ಆಯಿತು, ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ, ಅದು ನಮಗೂ ಗೊತ್ತಿದೆ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಿತ್ತಲ್ಲ. ಆ ಬುಟ್ಟಿ ನೀನು ತೊಗೊಂಡೋಗುವಾಗ ಹೇಗಿತ್ತು, ಈಗ ಹೇಗಿದೆ ನೋಡು. ಇದ್ಲು ಹಾಕಿಟ್ಟಿತ್ತು, ಅದಕ್ಕೆ ಉಪಯೋಗಿಸ್ತಾ ಇದ್ದರು, ಕಪ್ಪಗಾಗೋಗಿತ್ತು ಆ ಬುಟ್ಟಿ ಅನ್ನೋದು, ಇದ್ಲು ಹಾಕಿ. ಆದರೆ ಅವನು ಅಲ್ಲಿ ತೊಗೊಂಡೋಗಿ ಆ ನದಿನಲ್ಲಿ ಅದ್ದಿ ತೆಗೆದು ಆ ಕರ್ರಗಿದ್ದಂಥ ಬುಟ್ಟಿ ಬೆಳ್ಳಗಾಗೋಗಿದೆ. ನೋಡ್ದ, ನೀರು ಬಾರದೇ ಇದ್ರೂ, ತರಕ್ಕಾಗದೇ ಇದ್ರೂ ಅದರಲ್ಲಿದ್ದಂಥ ಕಶ್ಮಲಗಳೆಲ್ಲ ಹೋಯಿತು. ಹಾಗೆಯೇ ನಾವು ಪಾರಾಯಣಾದಿಗಳನ್ನು, ಅನುಷ್ಠಾನಗಳನ್ನು, ಅನುಸಂಧಾನವನ್ನು ಮಾಡೋದರಿಂದ ನಮ್ಮ ಮನಸ್ಸು ಅನ್ನೋದು ಶುದ್ಧಿ ಆಗುತ್ತೆ. ಆದರೆ ದೇವಿ ಮಹಾತ್ಮೆ ಅನ್ನುವಂಥ ಚಂಡಿಕಾ ಪಾರಾಯಣವನ್ನು ಮಾಡಿದರೆ ಅದರಿಂದ ಸಕಲ ರೀತಿಯಾದಂಥ ಮನಃಶುದ್ಧಿ ಮಾತ್ರ ಅಲ್ಲ, ಇಡೀ ಪರಿಸರ ಶುದ್ಧಿ ಆಗುತ್ತೆ. ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಾದಂಥ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಅಥವಾ ಅದರಲ್ಲಿ ಸಂಪುಟೀಕರಣ ಪಾರಾಯಣ ಅಂತೇಳಿ ಬರುತ್ತೆ. ನಮ್ಮಲ್ಲಿ ದೇವಸ್ಥಾನಕ್ಕೆ ಒಂದು ಮದುವೆ ಆಗಿ 8 ವರ್ಷ ಆಯಿತು, ಸಂತತಿನೇ ಆಗಲಿಲ್ಲ ಅಂತ ಬಂದಿದ್ದರು. ಆಗ ಪುತ್ರಾಂದೇಹಿ ಧನಂದೇಹಿ ಸರ್ವ ಸೌಭಾಗ್ಯ ಅಂತ ಹೇಳುವಂಥ ಒಂದು ಮಂತ್ರ ಬರುತ್ತೆ. ಪುತ್ರಾಂದೇಹಿ ಧನಂದೇಹಿ ಸರ್ವ ಸೌಭಾಗ್ಯಂದೇಹಿ ಅಂತೇಳಿ ಬರುವಂತಹ ಮಂತ್ರದಿಂದ ಸಂಪುಟೀಕರಣ ಅಂದರೆ 700 ಶ್ಲೋಕ. ನಮಗೆ ಸಪ್ತಶತಿ ಅಂದರೆ 700 ಶ್ಲೋಕ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಮುಂದೆ ಮತ್ತು ಹಿಂದೆ ಈ ಶ್ಲೋಕವನ್ನು ಹೇಳ್ಕೊಂಡು ಸಂಪುಟೀಕರಣ ಮಾಡಿ 10 ಪಾರಾಯಣ ಮಾಡಿ, ಅದರಿಂದನೇ ಸಂಪುಟೀಕರಣ ಹೋಮವನ್ನು ಕೂಡ ಮಾಡಿದಾಗ ಅದರ ಸಂಪಾತಾಜ್ಯ ಅಂತ, ಅದಕ್ಕೆ ನಾವೀಗ ಹೋಮಕ್ಕೆ ಆಹುತಿ ಹಾಕಿ ಅದರಿಂದ ಒಂದೊಂದೇ ಬಿಂದು ಆಜ್ಯವನ್ನು ಸಂಗ್ರಹ ಮಾಡ್ತೇವೆ. ದೇವತಾರಾಧನೆ ಪ್ರಸಾದ, ಅದನ್ನು ಸೇವನೆ ಮಾಡಿದಾಗ ಅವರಿಗೆ ಕೊನೆಗೆ ಸತ್ಸಂತಾನ ಕೂಡ ಆಯಿತು. ಅಂತಹ ಯಾವುದೇ ರೀತಿ ಯಂ ಚಿಂತಯತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ. ಇದು ಮನುಷ್ಯರು, ಋಷಿಗಳು, ಪಂಡಿತೋತ್ತಮರು ಹೇಳುವಂಥದ್ದಲ್ಲ. ಜಗಜ್ಜನನಿಯ ಅಭಯವಾಣಿ. ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ನನ್ನ ಪ್ರಸಾದದಿಂದ ನಿಸ್ಸಂದೇಹವಾಗಿಯೂ ಎಲ್ಲ ರೀತಿಯಾದಂಥ ದುರಿತಗಳು ದೂರವಾಗಿ ಧನ ಧಾನ್ಯಾದಿ ಸುಖ ಶಾಂತಿ ನೆಮ್ಮದಿ ಯಾರಿಗೆ ಯಾವ ಕಾಲದಲ್ಲಿ ಯಾವುದಾಗಬೇಕೋ ಅದನ್ನು ತಾಯಿ ನಾನು ಅನುಗ್ರಹ ಮಾಡ್ತೇನೆ ಸಪ್ತಶತಿ ಪಾರಾಯಣವನ್ನು ಮಾಡಿದರೆ ಅಂತ ಹೇಳಿ ಅಭಯವನ್ನು ಕೊಟ್ಟುವಂಥ ವಿಚಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.